ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೈರಲ್ ಆಗಿರುವಂತಹ ತಿರಮಿಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಆದರೆ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೇನೆ. ಈಗ ಮೊದಲಿಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕೆಳಗಡೆ ನೋಡಿ ಹೈಪ್ ಅಂತ ಬರ್ತದೆ, ಅದನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಸ್ಮೂತ್ ಆಗಿರುವಂತಹ ತಿರಮಿಸ್ ರುಚಿ ರುಚಿಯಾಗಿದೆ. ಇದನ್ನೀಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತಕೊಳ್ಳಿ. ಅದಕ್ಕೆ ನಾನಿಲ್ಲಿ ಪನ್ನೀರನ್ನು ಹಾಕೊಳ್ತಾ ಇದ್ದೇನೆ. ಇದು ಹೋಮ್ ಮೇಡ್ ಪನ್ನೀರ್, ಮನೆಯಲ್ಲೇ ನೀವು ಆರಾಮಾಗಿ ಮಾಡ್ಕೋಬೋದು. ಒಂದು 100 ಗ್ರಾಮ್ನಷ್ಟು ಪನ್ನೀರನ್ನು ಹಾಕೊಳ್ಳಿ. ನಂತರ ಇದಕ್ಕೆ ನಾನು ಹಾಗೆ 1 ಕಪ್ನಷ್ಟು ಕ್ರೀಮ್ ಚೀಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಫ್ರೆಶ್ ಕ್ರೀಮ್ ಇದ್ರೆ ಅದನ್ನು ಕೂಡ ಇಲ್ಲಿ ಹಾಕೋಬಹುದು, ಕ್ರೀಮ್ ಚೀಸ್ನ ಬದಲು. ಇಲ್ಲಿ ನನ್ನಲ್ಲಿ ಕ್ರೀಮ್ ಚೀಸ್ ಇತ್ತು, ಅದಕ್ಕೆ ಹಾಕೊಳ್ತಾ ಇದ್ದೇನೆ ನೋಡಿ. ಸ್ವೀಟ್ಗಾಗಿ ನಾನಿಲ್ಲಿ ಮಿಲ್ಕ್ ಮೇಡನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಕಪ್ನಲ್ಲಿ ಮಿಲ್ಕ್ ಮೇಡನ್ನು ಹಾಕೊಳ್ಳಿ. ಸ್ವೀಟ್ ಚೆನ್ನಾಗಿ ಬರ್ತದೆ. ಪನ್ನೀರ್ ಮತ್ತು ಕ್ರೀಮ್ ಚೀಸ್ ಎಲ್ಲ ಸಪ್ಪೆ ಇರ್ತದೆ. ಬೇಕಾದರೆ ನೀವು ಇಲ್ಲಿ ಇದಕ್ಕೆ ಹನಿಯನ್ನು ಕೂಡ ಸೇರಿಸ್ಕೋಬೋದು. ಹನಿ ಅಷ್ಟು ಸ್ವೀಟ್ ಅಂತ ಅನಿಸೋದಿಲ್ಲ, ನೀವು ಮಿಲ್ಕ್ ಮೇಡ್ ಹಾಕಲೇಬೇಕು. ದೊಡ್ಡ ಕಪ್ನಷ್ಟು ಮಿಲ್ಕ್ ಮೇಡನ್ನು ಹಾಕೊಳ್ಳಿ. ಹಾಗೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ 1 ಕಪ್ನಷ್ಟು, ಒಂದು ಚಿಕ್ಕ ಕಪ್ನಷ್ಟು ವಿಪ್ಪಿಂಗ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ನೀವು ಬೇಕಾದರೆ ಇದನ್ನು ಆ್ಯಡ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ಹಾಕೊಳ್ಳಿ. ಹಾಗೆ ಸ್ವಲ್ಪ ಹಾಲನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ಮಿಲ್ಕ್ ಮೇಡನ್ನು ಸ್ವಲ್ಪ ಜಾಸ್ತಿ ಹಾಕಿ ನೀವು ರುಬ್ಕೊಳ್ಬೋದು. ನುಣ್ಣಗೆ ನೋಡಿ ಕ್ರೀಮಿಯಾಗಿ ಬರಬೇಕು, ಅಷ್ಟು ಕ್ರೀಮಾಗಿ ನೀವು ರುಬ್ಕೊಳ್ಳಿ. ನಂತರ ಅದನ್ನು ಬದಿಗಿಡಿ. ಇನ್ನೊಂದು ಬೌಲಲ್ಲಿ 1 ಸ್ಯಾಶೆಯಷ್ಟು ಅಥವಾ 1 ಸ್ಪೂನಷ್ಟು ಕಾಫಿ ಪೌಡ್ರನ್ನು ತಗೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ 2 ಸ್ಪೂನ್ ಹಾಕಿ ಸಕ್ಕರೆ. ನಂತರ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಬೇಕು. ಕುದಿಯುವ ನೀರಲ್ಲ, ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ಇದನ್ನು ಸಕ್ಕರೆ ಎಲ್ಲ ಕರಗಬೇಕು. ನಂತರ ನೋಡಿ ನಾನಿಲ್ಲಿ ರಸ್ಕನ್ನು ತಗೊಂಡಿದ್ದೇನೆ. ಇದು ಯಾವುದೇ ಫ್ಲೇವರ್ ಇರುವ ರಸ್ಕ್ ಅಲ್ಲ, ನಾರ್ಮಲ್ ರಸ್ಕ್. ಏಲಕ್ಕಿ ಫ್ಲೇವರಲ್ಲಿ ಇದ್ದರೆ ತಗೋಬೇಡಿ. ಈಗ ಈ ರಸ್ಕನ್ನು ನಾನು ಕಾಫಿಯಲ್ಲಿ ಡಿಪ್ ಮಾಡ್ತಾ ಇದ್ದೇನೆ. ತುಂಬ ಹೊತ್ತು ಮಾಡೋದು ಬೇಡ ಡಿಪ್. ಮುಳುಗಿಸಿದ ಕೂಡಲೇ ತೆಗೆದು ನೀವು ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಒಂದು ಗಾಜಿನ ಬೌಲನ್ನು ತಗೊಂಡಿದ್ದೇನೆ ನೋಡಿ. ಇದರಲ್ಲಿ ನಾನು ಸೆಟ್ ಮಾಡ್ತೇನೆ ತಿರಮಿಸನ್ನು. ನೋಡಿ ರಸ್ಕನ್ನು ನೋಡಿ ನೀವು ಕಾಫಿ ಡಿಕಾಕ್ಷನ್ನಲ್ಲಿ ಮುಳುಗಿಸಿ ತೆಗೆದಿಟ್ಟರೆ ಸಾಕು. ತುಂಬ ಹೊತ್ತು ಅದರಲ್ಲಿ ಇಟ್ಟರೆ ಮುದ್ದೆ ಆಗ್ತದೆ. ನಂತರ ನೀವು ಈ ಗ್ಲಾಸಿದ ಬೌಲ್ ಇದೆ ನೋಡಿ, ಅದರಲ್ಲಿ ಗ್ಯಾಪ್ ಇಲ್ಲದ ಥರ ಇದನ್ನು ಸೆಟ್ ಮಾಡ್ಕೊಳ್ಬೇಕು. ಅಂದರೆ ರಸ್ಕನ್ನೆಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಬೇಕು. ತಿರಮಿಸ್ ತುಂಬ ಸುಲಭ ಮಾಡಲಿಕ್ಕೆ, ನಿಮಗೆ 10 ನಿಮಿಷದಲ್ಲಿ ರೆಡಿ ಆಗ್ತದೆ. ನೋಡಿ ಫುಲ್ಲು ಗ್ಯಾಪು ಇಲ್ಲದ ರೀತಿಯಲ್ಲಿ ನಾನು ರಸ್ಕನ್ನು ಸೆಟ್ ಮಾಡ್ಕೊಂಡಿದ್ದೇನೆ. ನಂತರ ನೀವು ಮಾಡಿಟ್ಕೊಂಡ ಕ್ರೀಮ್ ಇದೆಯಲ್ಲ, ಅದನ್ನು ಸ್ವಲ್ಪ ದಪ್ಪಕ್ಕೆ ಇಲ್ಲಿ ಹಾಕ್ಕೊಳ್ಬೇಕು. ನೋಡಿ ಹೇಗೆ ಬಂದಿದೆ ಕ್ರೀಮ್. ನೀವು ಇದಕ್ಕೆ ಬೇಕಾದರೆ ಒಂದು ಚೀಸನ್ನು ಕೂಡ ಸೇರಿಸ್ಕೋಬೋದು. ಇಷ್ಟ ಇಲ್ಲದವರು ಇಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ ನಾನು ದಪ್ಪಕ್ಕೆ ಹಾಕ್ಕೊಂಡಿದ್ದೇನೆ. ಹಾಕೊಂಡ ನಂತರ ನೀವು ಮೇಲ್ಗಡೆ ಇನ್ನೊಂದು ಲೇಯರ್ ರಸ್ಕನ್ನು ಕಾಫಿಯಲ್ಲಿ ಮುಳುಗಿಸಿ ಸೆಟ್ ಮಾಡ್ಕೋಬೇಕು. ಅದು ಕೂಡ ಎಲ್ಲೂ ಗ್ಯಾಪ್ ಬಿಡಬೇಡಿ, ಫುಲ್ ಆಗಿ ಫಿಲ್ ಮಾಡ್ಕೊಳ್ಳಿ ರಸ್ಕನ್ನು. ನೀವು 1 ಪ್ಯಾಕೆಟ್ ರಸ್ಕ್ ತಂದರೆ ಸಾಕಾಗ್ತದೆ. ಆರಾಮಾಗಿ ನೀವು ಈ ಸ್ವೀಟನ್ನು ಮಾಡ್ಕೋಬೋದು. ನಂತರ ಈಗೆಲ್ಲ ಸೆಟ್ ಆಗಿದೆ ನೋಡಿ, ಮೇಲ್ಗಡೆ ಕೂಡ ಅದೇ ಕ್ರೀಮನ್ನು ಫುಲ್ ಹಾಕ್ಕೊಳ್ಳಿ. ಎಷ್ಟು ಕ್ರೀಮ್ ಹಾಕ್ತೀರಿ ನೋಡಿ, ಅಷ್ಟು ಟೇಸ್ಟ್ ಆಗಿರ್ತದೆ. ನೋಡಿ ಎಲ್ಲ ಈಗ ಆಗಿದೆ. ಮೇಲ್ಗಡೆ ಈಗ ಕೊಕೋ ಪೌಡರ್ ಹಾಕಿ ಅಂತ ವೈರಲ್ ಆಗಿರೋ ವಿಡಿಯೋದಲ್ಲಿ ತೋರಿಸಿದ್ದಾರೆ. ನನಗೆ ಕೊಕೋ ಪೌಡರ್ ಇಷ್ಟ ಇಲ್ಲ, ಯಾಕಂದರೆ ನೀವು ಅದನ್ನು ಹಾಕಿದರೆ ತುಂಬ ಕಹಿ ಅಂತ ಅನಿಸ್ತದೆ. ಅದಕ್ಕೆ ನಾನಿಲ್ಲಿ ಬೂಸ್ಟ್ ಇದು ಪೌಡರ್ ಇದೆ ನೋಡಿ, ಅದನ್ನು ತಗೊಂಡು ಬಂದು ಮೇಲ್ಗಡೆ ಉದುರಿಸ್ತಿದ್ದೇನೆ. ಅದು ಟೇಸ್ಟ್ ಕೂಡ ಕೊಡ್ತದೆ, ಅದೇ ರೀತಿ ಸ್ವೀಟ್ ಕೂಡ ಆಗಿರ್ತದೆ. ನೋಡಿ ಎಲ್ಲ ಆಗಿದೆ. ಇದನ್ನು 4 ಗಂಟೆ ಫ್ರೀಸರಲ್ಲಿ ಇಡಬೇಕು. ನಾನೀಗ ಇಟ್ಟು ತಗೊಂಡು ಬಂದಿದ್ದೇನೆ ನೋಡಿ 4 ಗಂಟೆ. ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೇನೆ. ಎಷ್ಟು ಆರಾಮಾಗಿ ಕಟ್ ಮಾಡಿದರೆ ನೀವು ಪೀಸ್ ಆಗಿ ಬರ್ತದೆ ನೋಡಿ. ನಾನು ಕೂಡ ಪ್ಲೇಟಿಗೆ ಹಾಕಿ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿರ್ಬೋದಲ್ಲ ನೀವು, ಎಷ್ಟು ಒಂದು ಈಸಿಯಾಗಿ ನಾವು ತಿರಮಿಸನ್ನು ಮಾಡ್ಬೋದು ಮನೆಯಲ್ಲೇ. ಸುಮ್ಮನೆ ನಾವು ಹೊರಗಡೆ ಅಷ್ಟು ದುಡ್ಡು ಕೊಟ್ಟು ತಿಂತೇವೆ. ನೀವು ಮನೆಯಲ್ಲಿ ಮಾಡಿಡಿ, ಮಕ್ಕಳು ಆರಾಮಾಗಿ ತಿಂತಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಿರಮಿಸ್ ರೆಡಿಯಾಗಿದೆ. ಹೋಮ್ ಮೇಡ್ ತಿರಮಿಸ್ ಇದು. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಾಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಇದನ್ನು ಮನೇಲಿ ಒಮ್ಮೆ ಮಾಡಿ ನೋಡಿ. ಕಟ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೇನೆ, ಎಷ್ಟು ಈಸಿಯಾಗಿ ಬರ್ತಾ ಇದೆ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.